ಹಲೋ ಹಾಯ್. ನಾನಿವತ್ತು ನಿಮಗೆಲ್ಲ ಹುರುಳಿಕಟ್ಟಿನ ಸಾರು ಮಾಡೋದನ್ನ ಹೇಳ್ಕೊಡ್ತೀನಿ. ಒಣ ಹುರುಳಿ ಕಾಳಿಂದ ಎಮರ್ಜೆನ್ಸಿಗೆ ಮನೇಲಿ ಏನೂ ತರಕಾರಿಗಳಿಲ್ಲ ಅಂತ ಹೇಳಿದಾಗ ಈ ಥರ ಹುರುಳಿ ಕಾಳನ್ನು ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ 1/4 kg ಹುರುಳಿಕಾಳು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸೀಡ್ಸ್ ಇದೆ. ಸೊ ಅವನ್ನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಥರ ಬ್ಲ್ಯಾಕ್ ಸೀಡ್ಸ್ ಅದರಲ್ಲೇ ಹುರುಳಿಕಾಳಲ್ಲೇ ಸಿಗುತ್ತಲ್ವ, ಅದನ್ನ ನಾನು ಹಾಕೋದಿಲ್ಲ. ಸೊ ಈ ಥರ ಬ್ರೌನಿ ಆಗಿರೋದನ್ನ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅದನ್ನಷ್ಟೇ ಹಾಕ್ತೀನಿ ನಾನು. ಸೊ ನೆಕ್ಸ್ಟ್ ಪ್ರೊಸೀಜರ್ ಬನ್ನಿ. ನೆಕ್ಸ್ಟು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಬಿಸಿಯಾಗಿ ಚಟ್ಪಟ ಅಂದರೆ ಸಾಕು. ಒಂದು 2ರಿಂದ 3 ನಿಮಿಷ. ನೋಡಿ, ಈ ಥರ ಕೆಂಪಾಗಿದೆ. ಸ್ಟವ್ ಆಫ್ ಮಾಡ್ತೀನಿ. ಇದು ಇವಾಗ ತಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ನೆನೆ ಇಡೋಣ. 2 to 3 hours. ನೆನೆಲಿ. ಇವಾಗ ಮುಚ್ಚಿ ಇಡ್ತೀನಿ. ಓಕೆ, ಇವಾಗ ನೀಟಾಗಿ ಹುರುಳಿಕಾಳು ತೊಳ್ಕೊಂಡಿದ್ದೀನಿ. ಸೊ ಈ ಥರ ನೀರೆಲ್ಲ ತೆಗೆದಿದ್ದೀನಿ. 2ರಿಂದ 3 ಗಂಟೆ ನೆನೆದಿದೆ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಸ್ಟವ್ ಆನ್ ಮಾಡಿ ಇವಾಗ ಕುಕ್ಕರಿಗೆ ಕಾಳು ಹಾಕಿದ್ದೀನಿ. ನೆಕ್ಸ್ಟು ಅದ್ರ ಜೊತೆ ಹಾಕೋದಕ್ಕೆ ಸ್ವಲ್ಪ ಒಂದು 4ರಿಂದ 5 ಹಸಿಮೆಣಸು, ಬೆಳ್ಳುಳ್ಳಿ 1 ಎಲ್ಲ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ. 1 ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ. ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ ಇವಾಗ ಬೇಯಿಸೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಹುರುಳಿಕಟ್ಟಿನ ಸಾಂಬಾರು. ಸೊ ಇನ್ನು ಸ್ವಲ್ಪ ಖಾರ ಮಾಡ್ಕೊಬೇಕು. ಇದಕ್ಕೆ 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ಹಾಕಿಬಿಟ್ಟು ಖಾರ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂಚೂರು ನೀರು ಬೇಯ ಇಷ್ಟು ಹಾಕಿಬಿಟ್ಟು ಈಗ ಸ್ವಲ್ಪ ಬೇಯೋಕ್ಕೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಹುರ್ಕೋಬೇಕು ನಾವು. ಇವಾಗ ಸ್ವಲ್ಪ ರುಬ್ಬೋದಿದೆ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಬಳಸ್ತೀವಿ. ಇದಕ್ಕೆ ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಒಂದು ಬೆಳ್ಳುಳ್ಳಿ. ನೀವು ಬೆಳ್ಳುಳ್ಳಿನ ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು ಸಾಂಬಾರಿಗೆ. ಇದು ಸ್ವಲ್ಪ ಫ್ರೈ ಆಗಬೇಕು.
2 ದೊಡ್ಡ ಕರಿಬೇವಿನ ಹೆಸರು ಫ್ರೆಶ್ ಇದೆ, ಅಮ್ಮ ಮನೆಯಿಂದ ತಂದಿದ್ದು, ಪ್ಯೂರ್ ನಾಟಿ ಕರಿಬೇವು ತವ್ರ ಮನೆಯಿಂದ ತಂದಿದ್ದು. ಇದಕ್ಕೆ ಇವಾಗ ನಾನು ಒಂದು ಚಕ್ಕೆ ಹಾಕ್ಕೊಳ್ತೀನಿ. ಸ್ವಲ್ಪ ಬೇಯೋಕ್ಕೆ ಮಾತ್ರ ಉಪ್ಪು ಹಾಕಿ ಬೇಯಿಸಿದರೆ ಈರುಳ್ಳಿ ಘಮ ಚೆನ್ನಾಗಿರುತ್ತೆ. ಸೊ ಒಂದು ಚಕ್ಕೆ ಹಾಕ್ಕೊತೀನಿ. ಇದೇನು ತುಂಬ ಫ್ರೈ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಇಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಚಕ್ಕೆ ಹಾಕಿದ್ದೀನಿ. ಇಷ್ಟು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಇಷ್ಟು ಹುಣಸೆಹಣ್ಣನ್ನು ನಾನು ರುಬ್ಬಕ್ಕೆ ಹಾಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಬಾರ್ದು. ಇದಾಗಿದೆ, ಆಫ್ ಮಾಡ್ತೀನಿ. ಇದು ತಣ್ಣಗಾಗಿದೆ. ಇವಾಗ ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಡಂಪ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಚಮಚ ಪ್ಯೂರ್ ಧನಿಯಾ ಪುಡಿ, ನಾವೇ ಹೋಮ್ ಮೇಡಿದು ಧನಿಯಾ ಕಾಳು ಮತ್ತು ಚಕ್ಕೆ ಇರುತ್ತೆ ಇದರಲ್ಲಿ. ಹಾಗೆಯೇ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಮಗೆ 2 ಬೇಕು, 2 ಹಾಕ್ಕೋತೀನಿ. ಈಗ ಹುರುಳಿಕಾಳು ಕುದಿ ಬಂದಿದೆ. ಇವಾಗ ನಾನು ಗ್ಯಾಸ್ ಕಿಟ್ನ ಕ್ಲೋಸ್ ಮಾಡಿ 4 ರಿಂದ 5 ವಿಷಲ್ ಮಾಡಿಸ್ತೀನಿ. ಈ ಥರ ಕುದೀತಾ ಇದೆ. ಕುದೀತಾ ಇರುವಾಗ ನಾನು ಸಣ್ಣಕ್ಕೆ ಮಾಡ್ಕೊತೀನಿ ಫ್ಲೇಮನ್ನು. ಈಗ ಗ್ಯಾಸ್ ಕಿಟ್ಟನ್ನು ಹಾಕ್ತಾಯಿದ್ದೀನಿ. 5 ವಿಷಲ್ ಬರಲಿ. ಓಕೆ, ಇವಾಗ ಸಾಂಬಾರಿಗೆ ರುಬ್ಬಿಟ್ಕೊಂಡಿರೋ ಖಾರ ರೆಡಿಯಾಗಿದೆ. ಸೊ ನಾವು ಒಗ್ಗರಣೆ ಹಾಕಿಬಿಟ್ಟು ಇಲ್ಲಿ ಬೇಯಿಸಿರೋ ಹುರುಳಿಕಾಳು ಸಹ ರೆಡಿ ಇದೆ. ಸೊ ಅದು ಈ ಥರ ಆಗಿದೆ. ಹುರುಳಿಕಾಳೆಲ್ಲ ಚೆಂದಾಗಿ ಬೆಂದಿದೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ, ನಾನು ಯಾವಾಗಲೂ ಒಗ್ಗರಣೆಗೆ ಎಲ್ಲ ಸಾಂಬಾರಿಗೂ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆಯೇ 1-2 ಕಾಳು ಮೆಂತೆ, 2 ರಿಂದ 3 ಕಾಳು. ನಾನು ಯಾವಾಗಲೂ ನಾರ್ಮಲ್ಲಾಗಿ ಅದು ಎಲ್ಲ ಸಾಂಬಾರಿಗೂ ಅದು ಆ ಥರನೇ ಹಾಕೋದು. ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಸೊ ಸಾರಿಗೆ ತುಂಬ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟು ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಓಕೆ, ಈಗ ರುಬ್ಬಿಟ್ಕೊಂಡಿರೋ ಖಾರ ಹಾಕಿದ್ದೀನಿ. ಇವಾಗ ನಾವು ಬೇಯಿಸ್ಕೊಂಡಿರೋಂಥ ಈ ಒಂದು ಕಟ್ಟಿದೆ ಅಲ್ವಾ, ಹುರುಳಿ ಕಟ್ಟಿಂದು, ಆ ಕಟ್ಟನ್ನು ಮಾತ್ರ ಇದಕ್ಕೆ ಡಂಪ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಸಾರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಕಾಳುಗಳನ್ನೆಲ್ಲ ನಿಮಗೆ ಎಷ್ಟು ಬೇಕೋ, ಒಂದು ಸೌಟ್ ಬೇಕಾದರೆ ಸೌಟು, ತುಂಬ ಇದ್ದರೆ ತುಂಬ ರುಬ್ಬೋದು ಬೇಡ, ಒಂದು ಸೌಟಷ್ಟು. ಒಂದು ಸಾರಿ ನಾವು
ಮಿಕ್ಸಿ ಜಾರಿಗೆ ಹಾಕ್ತೀವಲ್ವ ಅಷ್ಟು. ಸೊ ಈ ಎಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆಯೇ ಬೆಂದಿರೋಂಥ ಬೆಳ್ಳುಳ್ಳಿ ಇದನ್ನೆಲ್ಲ ಸಹ ನಾವು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ರುಬ್ಬಿ ಹಾಕೋಕ್ಕಿದೆ. ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಬರೀ ಈರುಳ್ಳಿ ಒಗ್ಗರಣೆ ಒಟ್ಟಿಗೆ ಸೈಡ್ಸಾಗಿ ಬಳಸ್ಬೋದು. ನಾನಿವಾಗ ಇಷ್ಟನ್ನು ಮಾತ್ರ ಎತ್ತಾಕ್ತಾಯಿದ್ದೀನಿ. ಇದನ್ನು ರುಬ್ಬಬೇಕು. ತಣ್ಣಗಾದ್ಮೇಲೆ ರುಬ್ಕೊಂಡು ಬರ್ತೀನಿ. ನೋಡಿ, ಮೆಣಸಿನ್ಕಾಯಿ ಇಲ್ಲಿ ಮೆಣಸಿನ್ಕಾಯಿ ಇರೋದಕ್ಕೆ ಸ್ವಲ್ಪ ನಾವು ಖಾರದ ಪುಡಿನ ರುಬ್ಬುವಾಗ ಹಾಕೊಳ್ಳುವಾಗ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು, ತುಂಬ ಖಾರ ಆಗಿಬಿಡುತ್ತಿಲ್ಲ ಅಂದರೆ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಸಾರಿಗೆ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ರುಬ್ಕೊಂಡಿರೋ ಹುರುಳಿಕಾಳು, ಬೇಯಿಸಿದ ಹುರುಳಿಕಾಳು, ಇದನ್ನು ನಾವು ಇವಾಗ ಸಾಂಬಾರಿಗೆ ಹಾಕೋಣ. ನೀರಲ್ಲೇ ತೊಳೆದ್ಬಿಟ್ಟು ಹಾಕ್ತೀನಿ. ಗಮ್ ಅಂತ ಇದೆ ಸಾಂಬಾರು. ಸೊ ನೀವೆಷ್ಟು ದಿನ ಇಟ್ಟರು ಏನೂ ಆಗೋಲ್ಲ. ಡೈಲಿನೂ ಕುದಿಸಿದ್ರೆ ನೀವೆಷ್ಟು 4-5 ಡೇಸ್ ಇಟ್ಟರೂ ಕಟ್ಟಿನ ಸಾರು ಏನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನು. ಸೊ ಸ್ವಲ್ಪ ಒಂದು ಚಿಟಿಕೆಯಷ್ಟು ಬೆಲ್ಲವನ್ನು ಹಾಕ್ತೀನಿ ನಾನು ಇವಾಗ. ನೋಡಿ, ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಸ್ಪೆಷಲ್ ಟೇಸ್ಟ್ ಕೊಡೋಕ್ಕೆ. ಕನ್ಸಿಸ್ಟೆನ್ಸಿ ಇಷ್ಟಿದೆ ನೋಡಿ, ಸಾಕು. ಇಷ್ಟೇ, ದಪ್ಪನಾಗಿದ್ರೇ ಚೆಂದ. ಬೇಕಿದ್ದರೆ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು, ನಾನು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಾ ಇದೆ, ಉಪ್ಪು ಹಾಕ್ತಾಯಿದ್ದೀನಿ. ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಆಗಿರುವಂಥ ಹುರುಳಿಕಟ್ಟಿನ ಸಾಂಬಾರು. ಯಾವುದೇ ತರಕಾರಿಗಳು ಬೇಡ, ಮನೆಯಲ್ಲೇ ಇರೋ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣಿಂದ ಮಾಡಬೇಕಾಗಿರೋಂಥ ಸ್ಪೆಷಲ್ ಸಾಂಬಾರು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಚ್ ಆಗಿರುತ್ತೆ ಮಾತ್ರ. ಸೊ ಒಂದು ಸಾರಿ ಎಲ್ಲರೂ ಟ್ರೈ ಮಾಡಿ. ಹಾಗೇನೆ ಟ್ರೈ ಮಾಡಿದ ಮೇಲೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.